ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಂತು ಒಂದು ಹಾಟ್ ನ್ಯೂಸ್ ಬರ್ತಾ ಇದೆ RCBಗೆ. RCB ಎಬಿ ಡಿ ವಿಲಿಯರ್ಸ್ಗಿಂತ ಒಂದು ಒಳ್ಳೆ ಭವಿಷ್ಯ ಕೂಡ ನೋಡ್ತಿದ್ದಾರೆ. ಇವ್ರ ಬಾಯಲ್ಲಿ ಮಾತು ಬಂದಿದೆ ಅಂದ್ರೆ ಸುಮ್ಮನೆ ಅಂತೂ ಯಾರು ಹೇಳೋದಾಗರು. ಮುಂಚೆನೆ RCB ಅನ್ನೋ ಅದಾದ್ಮೇಲೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋ ಬ್ಯಾಟ್ಸ್ಮನ್ಸ್ ಕೂಡ ಆಗಿದ್ದಾರೆ. ಸೊ ಇವ್ರ ಬಾಯಿಂದ ಈ ತರ ಮಾತು ಬಂದಿದೆ ಅಂದ್ರೆ RCB ಈ ಸಲ ಕೂಡ ಕಪ್ ಹೊಡೆಯೋದ್ರಲ್ಲಿ ಡೌಟ್ ಎಲ್ಲಾದ್ರು 100% ಅಂತ ಹೇಳಿಲ್ಲ, ಆಲ್ಮೋಸ್ಟ್ ಹೊಡೆಯೋ ಒಂದು ಕೇಪಬಿಲಿಟಿ ಈ ಸಲ RCBಗೆ ಇದೆ ಅಂತ ಓಪನ್ ಆಗಿ ಒಂದು ಟಾಕ್ ಅನ್ನ ಕೂಡ ಮಾಡಿದ್ದಾರೆ ಎಬಿ ಡಿ ವಿಲಿಯರ್ಸ್. ನೀವೆಲ್ಲ ಥಿಂಕ್ ಮಾಡಿ, ಯಾವುದೇ ಒಬ್ಬ ಸೀನಿಯರ್ ಪ್ಲೇಯರ್ ಇಲ್ಲಾಂದ್ರೆ ಒಬ್ಬ ಸೂಪರ್ ಆಗಿರೋ ಒಂದು ಬ್ಯಾಟ್ಸ್ಮನ್ ಈ ತರ ಒಂದು ಹೇಳಿಕೆನ ಕೊಡ್ತಿದ್ರ ಅಂದ್ರೆ ಟೀಮ್ನ ಎಷ್ಟು ಸಲ ಅನಲೈಸ್ ಮಾಡಿರ್ತಾರೆ, ಅದಾದ್ಮೇಲೆ ಏನೇನು ನೋಡಿರ್ತಾರೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ ಈ ಸಲ ಕೂಡ ಅಷ್ಟೇ ಎಬಿ ಡಿ ವಿಲಿಯರ್ಸ್ ಏನಕ್ಕೆ ಅದನ್ನ ಹೇಳಿದ್ರು, ಅದಾದ್ಮೇಲೆ ಇನ್ನೊಂದು ಎರಡು ಹೊಸ ಅಪ್ಡೇಟ್ಗಳು ಕೂಡ ಇದೆ. ಸೊ ಪ್ರತಿಯೊಂದು ಕೂಡ ಒಂದೊಂದಾಗೆ ನೋಡ್ತಾ ಹೋಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ಇನ್ನೂ ಏನು ಯೋಚನೆ ಮಾಡ್ತಿದ್ದೀರಾ ಗುರು, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಫಾಸ್ಟ್ ಕ್ರಿಕೆಟ್ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ. ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ಹಾಗೂ ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಮೊದಲನೇ ಅಪ್ಡೇಟ್ ಕಡೆ ಹೋಗೋದಾದ್ರೆ ಅದೇ ಎಬಿ ಡಿ ವಿಲಿಯರ್ಸ್ ಈಗ ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ಏನೋ ಹೇಳಿದ್ದಾರೆ. ಅಂದ್ರೆ ನಾವು ಆಡ್ಬೇಕಾದ್ರೆ ವಿರಾಟ್ ಕೊಹ್ಲಿಯ ಕ್ಯಾಪ್ಟನ್ಸಿ ಇತ್ತಲ್ಲ ಅವಾಗ. ಸೊ ಅದಾದ್ಮೇಲೆ ಈಗ ರೀಸೆಂಟ್ ಆಗಿ ಲಾಸ್ಟ್ ಒಂದು 2 year ಇಂದನೂ ಏನಪ್ಪ ರಜತ್ ಪಟ್ಟಿದಾರ್ ಕ್ಯಾಪ್ಟನ್ಸಿನ ಕೂಡ ವಹಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಈಗ ಎಬಿ ಡಿ ವಿಲಿಯರ್ಸ್ ಏನಂತ ಹೇಳಿದ್ರೆ ಅಂದ್ರೆ ಈಗ ಕಂಪ್ಲೀಟ್ ಆಗಿ ಟೀಮ್ ವಿರಾಟ್ ಕೊಹ್ಲಿ ಮೇಲೆ ಡಿಪೆಂಡ್ ಆಗಿಲ್ಲ. ಈಗ ರಜತ್ ಪಟ್ಟಿದಾರ್ ನಂದು ಕೂಲ್ ಕ್ಯಾಪ್ಟನ್ಸಿಲಿ ವರ್ಕ್ ಕೂಡ ಮಾಡ್ತಿದ್ದಾರೆ. ಅದಾದ್ಮೇಲೆ ಈ ಟೀಮ್ ಕೂಡ ಅದೇ ರೀತಿ ಬಿಲ್ಡ್ ಕೂಡ ಆಗಿದೆ. ಸೊ ನಾವು ಆಡ್ಬೇಕಾದ್ರೆ ಯಾವ ತರ ಇತ್ತು ಅಂದ್ರೆ ಈಗ ಎಬಿ ಡಿ ವಿಲಿಯರ್ಸ್ ಮತ್ತೆ ವಿರಾಟ್ ಕೊಹ್ಲಿ ಅಲ್ಲಿ ಫ್ಲಾಪ್ ಆದ್ರು ಅಂದ್ರೆ ನೀವು ನೋಡಿರಬಹುದು ಎಂಟೈರ್ ಟೀಮೇ ಕೊಲಾಪ್ಸ್ ಆಗ್ಬಿಡೋದು, ಫುಲ್ ಯಾರು ಕೂಡ ಆಡ್ತಾನೆ ಇರಲಿಲ್ಲ. ಅದೊಂದು ಮೈನಸ್ ಪಾಯಿಂಟ್ ಕೂಡ ಇತ್ತು. ಮತ್ತೆ ತುಂಬಾ ಜನ ನೀವೆಲ್ಲ ಕೂಡ ಮಾತಾಡ್ತಿದ್ರೆ ಅದು ನಮಗೂ ಕೂಡ ಗೊತ್ತು. ಏನಂದ್ರೆ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಸ್ಗಳು ಒಂದ್ಸರಿ ಕೊಲಾಪ್ಸ್ ಆದ್ರು, ಫ್ಲಾಪ್ ಆಗ್ಬಿಟ್ರು, ಏನೊಂದು 10 run ಒಳಗೆ ಔಟ್ ಆಗ್ಬಿಟ್ರು ಅಂದ್ರೆ ಬರ್ತಾ ಇದ್ದವರೆಲ್ಲ ಕೂಡ ಅದೇ ರೀತಿ ಉದ್ರೋಗ್ಬಿಡೋರು. ಅದಾದ್ಮೇಲೆ ಬೌಲಿಂಗ್ ಅಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಬೇಕಿತ್ತು. ಆದ್ರೆ ಈಗ ಆ ತರ ಪ್ರಾಬ್ಲಮ್ ಎಲ್ಲ ವಿರಾಟ್ ಕೊಹ್ಲಿ ಮೇಲೆ ಟೀಮಿಗೆ ಡಿಪೆಂಡ್ ಆಗೋದಿಲ್ಲ. ಆದರೆ ರಜತ್ ಪಟ್ಟಿದಾರ್ನ ಕ್ಯಾಪ್ಟನ್ಸಿ ಸೂಪರ್ ಆಗಿದೆ. ಅದಾದ್ಮೇಲೆ ಈ ಸಲ ಏನಾಗಿದೆ ಅಂದ್ರೆ ಒಂದು ಸಖತ್ತಾಗಿರೋ ಟೀಮ್ ಕೂಡ ಬಿಲ್ಡ್ ಆಗಿದೆ. ಯಾರ್ಯಾರಿದ್ದಾರೆ ಅಂದ್ರೆ ಫಿಲ್ ಸಾಲ್ಟ್, ವಿರಾಟ್ ಕೊಹ್ಲಿ, ಅದಾದ್ಮೇಲೆ ಜೇಕಬ್ ಬೆಥಲ್, ಅದಾದ್ಮೇಲೆ ಸೂಪರ್ ಡೂಪರ್ ಆಗಿರೋ ಪ್ಲೇಯರ್ಸ್ ಇದ್ದಾರೆ, ಕೃಣಾಲ್ ಪಾಂಡ್ಯ, ಮತ್ತೆ ಯಾರು ರೋಮರೆ ಶೆಫರ್ಡ್, ಮತ್ತೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ತುಂಬಾ ಸ್ಟ್ರಾಂಗ್ ಇದೆ, ಭುವನೇಶ್ವರ್ ಕುಮಾರ್. ಅಂದ್ರೆ ಇನ್ನೊಂದೇನು ಮೈನಸ್ ಆಗಿದೆ ಅಂತ ಅವ್ರು ಹೇಳ್ತಿದ್ದಾರೆ ಅಂದ್ರೆ ಜೋಶ್ ಹೆಜಲ್ವುಡ್ ಈಗ ಇಂಜುರಿ ಆಗೋದ್ರಿಂದ ಸೊ ಅವರಿಂದ ಟೀಮಿಗೆ ಸ್ವಲ್ಪ ಹೊಡೆತ ಕೂಡ ಆಗ್ಬಿಡ್ಬೋದು. ಅವರೊಬ್ರು ಟೀಮಿಗೆ ಎಂಟ್ರಿ ಆಗ್ಬಿಟ್ರು ಅಂದ್ರೆ ಒಂದು ಆನೆ ಬಲ ಬಂದಂಗೆ ಆಗ್ಬಿಡುತ್ತೆ, ಮತ್ತೆ RCBಗೆ ಇನ್ನೂ ಶಕ್ತಿ ತುಂಬ್ದಂಗೆ ಆಗ್ಬಿಡುತ್ತೆ ಅಂತ ಹೇಳಿದ್ರೆ ನಾನು ಇದನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ನಿಮಗೆ ಹೇಳಿದ್ದೆ. ಜೋಶ್ ಹ್ಯಾಸಲ್ವುಡ್ ಇಂದ ಟೀಮಿಗೆ ದೊಡ್ಡ ಹೊಡೆತಾಗೋ ಚಾನ್ಸಸ್ ಕೂಡ ಇರುತ್ತೆ ಅಂತ ಅದನ್ನ ಎಬಿ ಡಿ ವಿಲಿಯರ್ಸ್ ಕೂಡ ಈಗ ಓಪನ್ ಆಗಿ ಕೂಡ ಹೇಳಿದ್ದಾರೆ. ಸೊ ಅದನ್ನೇ ಹೇಳಿದ್ದು, ಜೋಶ್ ಹ್ಯಾಸಲ್ವುಡ್ ಒಬ್ರು ಟೀಮಿಗೆ ಬೇಗ ಬಂದ್ಬಿಟ್ರು ಅಂದ್ರೆ ಒಂಥರ ಆನೆ ಬಲ ಬಂದಂಗೆ ಆಗುತ್ತೆ ಅವರು ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ. ಈಗ ಬಿಡಿ, ನಮಗೆ ಏನಾಗಿದೆ ಅಂದ್ರೆ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಖತ್ತಾದ ಒಂದು ಶಕ್ತಿ ಕೂಡ ಇದೆ. ಯಾರು ವಿರಾಟ್ ಕೊಹ್ಲಿ ಆಗಿರಬಹುದು, ರಜತ್ ಪಟ್ಟಿದಾರ್ ಆಗಿರಬಹುದು, ಅದಾದ್ಮೇಲೆ ಫಿಲ್ ಸಾಲ್ಟು, ಅದಾದ್ಮೇಲೆ ಜೇಕಬ್ ಬೆಥಲ್ ಅಂದ್ರೆ ಆಡಿಸ್ತಾರೋ ಇಲ್ಲೋ ಅದನ್ನ ನೋಡ್ಕೊಬೇಕು. ಅದಾದ್ಮೇಲೆ ದೇವದತ್ ಪಡಿಕ್ಕಲ್, ವೆಂಕಟೇಶ್ ಅಯ್ಯರು, ಆಲ್ರೌಂಡರ್ ಡಿಪಾರ್ಟ್ಮೆಂಟಿಗೆ ಬಂದ್ವಿ ಅಂದ್ರೆ ಕೃಣಾಲ್ ಪಾಂಡ್ಯ, ಅದಾದ್ಮೇಲೆ ರೋಮರೆ ಶೆಫರ್ಡು. ಸಖತ್ತಾದ ಒಂದು ಬ್ಯಾಟಿಂಗ್ ಲೈನಪ್ ಕೂಡ ಇದೆ. ಅಪ್ ಟು 8 ಆರ್ಡರ್ ತನಕ ಬ್ಯಾಟಿಂಗ್ ಲೈನಪ್ ಕೂಡ ಇದೆ. ಹಾಗಾಗಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳೋದಿಲ್ಲ. ಈಗ ಬ್ಯಾಟಿಂಗ್ ಆರ್ಡರ್ ಚೆನ್ನಾಗಿತ್ತು ಅಂದ್ರೆ ಬೌಲಿಂಗ್ ಕೂಡ ಅದೇ ರೀತಿ ಚೆನ್ನಾಗಿರ್ಬೇಕಲ್ಲ. ಹಾಗಾಗಿ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಜೋಶ್ ಹ್ಯಾಸಲ್ವುಡ್ ಒಬ್ರು ಬಂದ್ಬಿಟ್ರು ಅಂದ್ರೆ ಒಂದು ಒಳ್ಳೆ ಶಕ್ತಿ ಬರುತ್ತೆ ಅಂತ ಈಗ ಎಬಿ ಡಿ ವಿಲಿಯರ್ಸ್ ಹೇಳಿದ್ದಾರೆ. ಈ ಸಲ ಎಬಿ ಡಿ ವಿಲಿಯರ್ಸ್ ಏನೊಂದು ಭವಿಷ್ಯನ ಹೇಳಿದ್ದಾರೆ, ಅದೇ ರೀತಿಗೆ ನಿಜ ಆಗ್ಬಿಟ್ರೆ ಅವರಿಗೊಂದು 101 ತೆಂಗಿನಕಾಯಿ ಹೊಡೆದ್ಬಿಡೋಣ ಎಲ್ಲ ಸೇರ್ಕೊಂಡು, ಏನಂತೀರಾ? ಸೊ ಅದಾದ್ಮೇಲೆ ಎರಡನೇ ಅಪ್ಡೇಟ್ ಕಡೆ ಹೋಗೋದಾದ್ರೆ ಇನ್ನು SRH ಅಲ್ಲಿ ನಿಮಗೆ ಗೊತ್ತಿರಂಗೆ ಈಗ ಪ್ಯಾಟ್ ಕಮಿನ್ಸ್ ಇಂಜುರಿ ಕೂಡ ಆಗಿದ್ದಾರೆ. ಹಾಗಾಗಿ ಅವರ ಜಾಗಕ್ಕೆ ಈಗ ಅಂದ್ರೆ ಕ್ಯಾಪ್ಟನ್ಸಿನ ತಗೊಂಡಿದ್ದಲ್ಲ ಪ್ಯಾಟ್ ಕಮಿನ್ಸ್, ಹಾಗಾಗಿ ಈಗ ಅವರ ಜಾಗಕ್ಕೆ ಇಶಾನ್ ಕಿಶನ್ ಈಗ ಕ್ಯಾಪ್ಟನ್ ಆಗ್ತಾರೆ ಅಂತ ಕೆಲವೊಂದು ನ್ಯೂಸು ಲೀಕ್ಸ್ ಮತ್ತೆ ಇದು ಅಫಿಷಿಯಲ್ ಅಪ್ಡೇಟ್ ಕೂಡ ಆಗಿದೆ. ಹಾಗಾಗಿ ಏನಾಗುತ್ತೆ ಅಂದ್ರೆ ಫಸ್ಟ್ನೇ ಮ್ಯಾಚ್ ಅಲ್ಲಿ ಇಶಾನ್ ಕಿಶನ್ ಕ್ಯಾಪ್ಟನ್ಸಿನ ವಹಿಸ್ಕೊಳ್ತಾರೆ. ಅದಾದ್ಮೇಲೆ ಹೋಗ್ತಾ ಪ್ಯಾಟ್ ಕಮಿನ್ಸ್ ಇಂಜುರಿಯಿಂದ ಕ್ಯೂರ್ ಆಗ್ಬಿಟ್ರು, ಟೀಮ್ಗೆ ವಾಪಸ್ ಬಂದ್ರು ಅಂದ್ರೆ ಇಲ್ಲಿ ಪ್ಯಾಟ್ ಕಮಿನ್ಸ್ ಮತ್ತೆ ಇಲ್ಲಿ ಕ್ಯಾಪ್ಟನ್ಸಿನ ತಗೊಳ್ತಾರೆ SRH. ಇಲ್ಲಿ ನನಗೇನ್ ಅನ್ಸುತ್ತೆ ಅಂದ್ರೆ ಈ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂದ್ಮೇಲೆ ಎಲ್ಲಾ ಟೀಮ್ಗೂ ಕೂಡ ಅಷ್ಟೇ ಗುರು, ಈ ಓವರ್ಸೀಸ್ ಪ್ಲೇಯರ್ನ ಕ್ಯಾಪ್ಟನ್ ಮಾಡಕ್ ಹೋಗ್ಬಾರ್ದು. ನಮ್ಮ ಇಂಡಿಯನ್ ಪ್ಲೇಯರ್ಸ್ ಏನಿರ್ತಾರಲ್ಲ ಅವ್ರನ್ನೇ ಕ್ಯಾಪ್ಟನ್ ಮಾಡಬೇಕು. ಈಗ ಈ ಸೀಸನ್ ನೋಡಿದ್ವಿ ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಟೀಮಲ್ಲಿ ನಮ್ಮ ಇಂಡಿಯನ್ ಪ್ಲೇಯರ್ಸೇ ಕ್ಯಾಪ್ಟನ್ ಆಗಿದ್ದಾರೆ. ಈ SRH ಟೀಮ್ ಒಂದು ಬಿಟ್ಟು ಇಲ್ಲಿ ಪ್ಯಾಟ್ ಕಮಿನ್ಸ್ನ ಕ್ಯಾಪ್ಟನ್ ಮಾಡ್ಕೊಂಡಿದ್ರೆ, ಆದ್ರೆ ಅದ್ರ ಬದಲಾಗಿ ಇಲ್ಲಿ ಇಂಡಿಯನ್ ಪ್ಲೇಯರ್ನ ಇದಾರಪ್ಪ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತ ಹೆಸರಿಟ್ಕೊಂಡು ಇವರು ಯಾವುದೋ ಓವರ್ಸೀಸ್ ಪ್ಲೇಯರ್ನ ಕ್ಯಾಪ್ಟನ್ ಮಾಡಿದ್ರು ಅಂದ್ರೆ ಹೇಗಾಗುತ್ತೆ ಅಲ್ವಾ? ಹಾಗಾಗಿ ನನ್ನ ಸಜೆಷನ್ ಇಷ್ಟ ಗುರು, ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂದ್ಮೇಲೆ ನಮ್ಮ ಇಂಡಿಯನ್ ಪ್ಲೇಯರ್ಸ್ನ ಕ್ಯಾಪ್ಟನ್ ಮಾಡೋದು ತುಂಬಾ ಒಳ್ಳೇದು.
ಇನ್ನು ಮೂರನೇ ಬ್ಯಾಡ್ ಅಪ್ಡೇಟ್ ಕಡೆ ಹೋಗೋದಾದ್ರೆ KKRಗೆ ಒಂದು ಬ್ಯಾಡ್ ಅಪ್ಡೇಟ್ ಅಂತ ಕೂಡ ಹೇಳ್ಬೋದು. ಈ ಸಲ ಹರ್ಷಿತ್ ರಾಣಾ ಎಂಟರ್ IPL ಆಡಲ್ಲ ಅಂತ ಒಂದು ನ್ಯೂಸ್ ಕೂಡ ಬರ್ತದೆ. ಅಂದ್ರೆ ರೂಲ್ಡ್ ಔಟ್ ಕೂಡ ಆಗಿದ್ರೆ, ಅಂದ್ರೆ ಅವರಿಗೆ ಇಂಜುರಿ ಕೂಡ ಆಗಿರೋದ್ರಿಂದ ಈ ಸಲ ಯಾವುದೇ ಮ್ಯಾಚ್ ಅನ್ನ ಆಡಕ್ಕೆ ಅವರು ಎಲಿಜಿಬಿಲಿಟಿ ಕೂಡ ಹೊಂದಿಲ್ಲ. ಅದಾದ್ಮೇಲೆ ಅವರ ಜಾಗಕ್ಕೆ ಈಗ ಲಾಸ್ಟ್ ವಿಡಿಯೋದಲ್ಲಿ ಏನೋ ಹೇಳಿದ್ನಲ್ಲ ಬೇರೆ ಪ್ಲೇಯರ್ನ ಹಾಕೊಳ್ತಾರೆ ಅಂತ, ಸೊ ಆ ಪ್ಲೇಯರ್ನ ಈ ಸಲ KKR ಮ್ಯಾನೇಜ್ ಮಾಡ್ಕೊಳುತ್ತೆ. ಇದೊಂದು ದೊಡ್ಡ ಹೊಡೆತ ಕೂಡ ಆಗ್ಬೋದು, ಏನಕ್ಕೆ ಫಾಸ್ಟ್ ಬೌಲರ್ ಕೂಡ ಆಗಿದ್ದಾರೆ. ಸೊ ಇವರ ನೀಡ್ ಕೂಡ KKRಗೆ ತುಂಬಾ ಇತ್ತು. ಸೊ ಆದ್ರೆ ಈಗ ರೂಲ್ಡ್ ಔಟ್ ಆಗಿರೋದ್ರಿಂದ KKRಗೆ ಒಂದು ಬ್ಯಾಡ್ ಅಪ್ಡೇಟ್ ಅಂತ ಕೂಡ ಇದು ಹೇಳ್ಬೋದು. ಸೊ ಇಷ್ಟು 3 ಅಪ್ಡೇಟ್ಗಳು ಈ ವಿಡಿಯೋದಲ್ಲಿ. ಸೊ RCB ಫ್ಯಾನ್ಸ್ ನಿಮಗೆ ಆಬ್ವಿಯಸ್ ಇಷ್ಟ ಆಗೋದು ಫಸ್ಟ್ನೇ ಅಪ್ಡೇಟ್. ಎಬಿಡಿ ವಿಲಿಯರ್ಸ್ ಹೇಳಿದಾರಲ್ಲ ಈ ಸಲ ಕೂಡ RCBನೇ ಕಪ್ ಹೊಡೆಯುತ್ತೆ ಅಂತ. ಸೊ ಏನನ್ಸುತ್ತೆ, ಎಬಿಡಿ ವಿಲಿಯರ್ಸ್ ಹೇಳ್ದಂಗೆ ಆಗುತ್ತಾ ಏನು ಅಂತ ಕಾದ್ ನೋಡೋಣ. ಅದಾದ್ಮೇಲೆ RCBಯ ಕಂಪ್ಲೀಟ್ ಟೀಮ್ ರಿವ್ಯೂ ನೀವು ಇನ್ನೂ ವಿಡಿಯೋ ನೋಡಿಲ್ಲ ಅಂದ್ರೆ ಆಲ್ರೆಡಿ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಚಾನಲ್ ಕೂಡ ಇದೆ, ಮತ್ತೆ ಮೇಲ್ಗಡೆ ಐ ಬಟನ್ ಕೂಡ ಹಾಕಿರ್ತೀನಿ, ಚೆಕ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೇಖನ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗೆ ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ಜೊತೆಗೆ. ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.